ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಟ ದರ್ಶನ್ ಜೀವನದ ಹಾದಿ ಹೇಗಿದೆ? ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ? ದಾಂಪತ್ಯ ಜೀವನದಲ್ಲಿ ಕಂಡ ಏರಿಳಿತಗಳೇನು? ಪವಿತ್ರ ಗೌಡ ಪರಿಚಯವಾಗಿದ್ದು ಯಾವಾಗ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1977 ಫೆಬ್ರವರಿ 16ರಂದು ಜನನ. ಫ್ರೆಂಡ್ಸ್, ದರ್ಶನ್ ಹುಟ್ಟಿದ್ದು 1977 ಫೆಬ್ರವರಿ 16ನೇ ತಾರೀಕು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ. ಬೆಳೆದಿದ್ದು ಮೈಸೂರಿನಲ್ಲಿ. ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡದ ಪ್ರಸಿದ್ಧ ನಟ. ತಾಯಿ ಮೀನಾ. ಈ ದಂಪತಿಯ 3 ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ದರ್ಶನ್. ಇವರಿಗೆ ದಿವ್ಯಾ ಎಂಬ ಅಕ್ಕ, ದಿನಕರ್ ತೂಗುದೀಪ ಎಂಬ ತಮ್ಮ ಇದ್ದಾರೆ. ಇವರದ್ದು ಬಲಿಜ ನಾಯ್ಡು ಸಮುದಾಯ. ಸುಮಲತಾ, ಅಂಬರೀಶ್, ರಾಕ್ಲೈನ್ ವೆಂಕಟೇಶ್ ಕೂಡ ನಾಯ್ಡು ಸಮುದಾಯದವರು. ಮೈಸೂರಲ್ಲಿ ಶಿಕ್ಷಣ, ಓದಿನಲ್ಲಿ ಲಾಸ್ಟ್. ದರ್ಶನ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದಿದ್ದೆಲ್ಲ ಮೈಸೂರಿನಲ್ಲಿ. ಆದ್ರೆ ಓದೋದ್ರಲ್ಲಿ ತುಂಬಾ ಹಿಂದಿದ್ರು. ಎಕ್ಸಾಮ್ ಟೆಸ್ಟ್ ಅಂದ್ರೆ ಭಯ, ವಿಪರೀತ ಸ್ಪೆಲ್ಲಿಂಗ್ ಮಿಸ್ಟೇಕ್, ಒಂದ್ಸಲ ಫೇಲು ಆಗಿದ್ರು. ಹೀಗಿರುವಾಗ್ಲೇ ಪ್ರಾಣಿ ಪ್ರಿಯ ದರ್ಶನ್ಗೆ ಮೈಸೂರು ಝೂನ ಕ್ಯೂರೇಟರ್ ಆಗಿದ್ದ ಪುಂಡರೀಕ ಎಂಬುವರ ಪರಿಚಯವಾಯಿತು. ಅವರಿಂದ ಪ್ರಭಾವಿತರಾದ್ರು. 10ನೇ ಕ್ಲಾಸ್ ಪಾಸ್ ಆದ್ರೆ ಝೂನಲ್ಲೇ ಏನಾದ್ರೂ ಕೆಲಸ ಮಾಡ್ಕೊಂಡ್ ಇರ್ಬೋದು ಅಂದ್ಕೊಂಡ್ರು. ಹಾಗೋ ಹೀಗೋ ಮಾಡಿ 10th ಕಂಪ್ಲೀಟ್ ಮಾಡಿದ್ರು. ತಂದೆಯ ಅಣತಿಯಂತೆ ಡಿಪ್ಲೊಮಾ, ಸ್ವಲ್ಪ ದಿನ ಕಾಲೇಜ್, ನಂತರ ಚಕ್ಕರ್. 10th ಮುಗಿಸಿದ ದರ್ಶನ್ಗೆ ಡಿಪ್ಲೊಮಾ ಓದಿಸಲು ತಂದೆ ತೂಗುದೀಪ ಶ್ರೀನಿವಾಸ್ ಮುಂದಾದ್ರು. ಮಗ ಡಿಪ್ಲೊಮಾ ಓದಿದ್ರೆ ಅಂಗಡಿ ಹಾಕೊಂಡು ಮನೆ ಜವಾಬ್ದಾರಿ ನೋಡಿಕೊಳ್ಳಲಿ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದ್ರೆ ಆರಂಭದಲ್ಲಿ ಒಂದಷ್ಟು ದಿನ ಕಾಲೇಜ್ಗೆ ಹೋದ ದರ್ಶನ್ಗೆ ಡಿಪ್ಲೊಮಾ ಕೂಡ ತಲೆಗೆ ಹತ್ಲಿಲ್ಲ. ಕೊನೆಗೆ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಶಿವಮೊಗ್ಗದಲ್ಲಿ ಆಕ್ಟಿಂಗ್ ತರಬೇತಿ. ತಂದೆ ಚಿತ್ರರಂಗದಲ್ಲಿ ಇದ್ದಿದ್ರಿಂದ ದರ್ಶನ್ಗೂ ಆಕ್ಟಿಂಗ್ ಕಡೆ ಆಸಕ್ತಿ ಇತ್ತು. ಹೀಗಾಗಿ ಆಕ್ಟಿಂಗ್ ತರಬೇತಿ ಪಡೆಯಲು ಶಿವಮೊಗ್ಗದ ನೀನಾಸಂ ರಂಗ ತರಬೇತಿ ಕೇಂದ್ರಕ್ಕೆ ಅಡ್ಮಿಷನ್ ಪಡೆದ್ರು. ಆದ್ರೆ ಮಗ ಆಕ್ಟರ್ ಆಗೋದು ತಂದೆಗೆ ಸ್ವಲ್ಪವೂ ಇಷ್ಟವಿರಲ್ಲ. ಹೀಗಿದ್ರು ತಾಯಿಯ ಒಪ್ಪಿಗೆ ಪಡೆದು ಶಿವಮೊಗ್ಗಕ್ಕೆ ಹೋದ್ರು. ಅಲ್ಲಿಂದ ಬಂದ್ಮೇಲೆ ದರ್ಶನ್ ಜೀವನ ಶೈಲಿಯಲ್ಲಾದ ಬದಲಾವಣೆ ಕಂಡು ಸ್ವತಃ ತೂಗುದೀಪ್ ಶ್ರೀನಿವಾಸ್ ಖುಷಿ ಪಟ್ಟಿದ್ರಂತೆ. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ ಅಪ್ಪ 1995ರಲ್ಲಿ ನಿಧನ. ಕುಟುಂಬಕ್ಕೆ ಕಷ್ಟ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ರು. ಕೂಡಿಟ್ಟ ಹಣವೆಲ್ಲ ಅವರ ಚಿಕಿತ್ಸೆಗೆ ಖರ್ಚಾಗಿತ್ತು. ಕೊನೆಗೆ 1995ರಲ್ಲಿ ಅಂದ್ರೆ ದರ್ಶನ್ ನೀನಾಸಂನಲ್ಲಿದ್ದಾಗ್ಲೇ ನಿಧನರಾದ್ರು. ತಂದೆ ಸಾವಿನ ದಿನ ಬಸ್ ಸ್ಟ್ರೈಕ್ ಇದ್ರು ಮನೆಗೆ ನೂರಾರು ಜನ ಬಂದಿದ್ದನ್ನ ನೋಡಿದ ದರ್ಶನ್ ತಾನು ಸತ್ರೆ ನಟನಾಗಿಯೇ ಸಾಯ್ಬೇಕು ಅಂತ ನಿರ್ಧರಿಸಿದ್ರು. ಆದ್ರೆ ಅಪ್ಪ ಇಲ್ಲವಾದ ಬಳಿಕ ಕುಟುಂಬ ಸಂಕಷ್ಟಕ್ಕೆ ಸಿಲುಕ್ತು. ಊಟಕ್ಕೂ ಪರದಾಡುವ ಪರಿಸ್ಥಿತಿ. ಆಗ ಮನೆ ಜವಾಬ್ದಾರಿ ಹಿರಿಮಗ 18 ವರ್ಷದ ಯುವಕ ದರ್ಶನ್ ಮೇಲೆ ಬಿತ್ತು. ಜೀವನ ನಿರ್ವಹಣೆಗೆ ಹಾಲು ಮಾರೋದ್ರಿಂದ ಹಿಡಿದು ಬೇರೆ ಬೇರೆ ಕೆಲಸ ಮಾಡಿದ್ರು. ಫ್ರೆಂಡ್ಸ್ ಜೊತೆ ಸೇರಿ ಮಾಡೆಲಿಂಗ್ ಕಾಂಪಿಟೇಷನ್ ಗಳಲ್ಲಿ ಭಾಗವಹಿಸಿದ್ರು. 1997 ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್. ಮೊದಲಿಗೆ ಲೈಟ್ ಬಾಯ್, ನಂತರ ಕ್ಯಾಮರಾಮನ್. ಇಂಥ ದರ್ಶನ್ 1997ರಲ್ಲಿ ಅಮ್ಮನ ಜೊತೆ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಆಕ್ಟಿಂಗ್ ಕನಸು ಹೊತ್ತು ಬಂದಿದ್ದ ದರ್ಶನ್ಗೆ ಆರಂಭದಲ್ಲಿ ಚಾನ್ಸ್ ಸಿಗ್ಲಿಲ್ಲ. ಜೀವನೋಪಾಯಕ್ಕಾಗಿ ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿದ್ರು. ದಿನಕ್ಕೆ 150 ರೂಪಾಯಿ ಸಂಬಳ. ಮೊದಲ ದಿನವೇನೋ ತೂಗುದೀಪ್ ಶ್ರೀನಿವಾಸ್ರ ಮಗ ಅಂತ ಎಲ್ರೂ ಗೌರವ ಕೊಟ್ರು. ಆಮೇಲೆ ಅವಮಾನ ಮಾಡಿದ್ರು. ಇದರಿಂದ ಮೈಸೂರಿಗೆ ವಾಪಸ್ ಹೋಗುವ ಯೋಚನೆ ಬಂತು. ಕೊನೆಗೆ ಮನಸ್ಸು ಬದಲಿಸಿ ಯಾರು ಅವಮಾನ ಮಾಡಿದ್ದಾರೋ ಅವರಿಂದ ಗೌರವ ಪಡೆದೇ ತೀರುತ್ತೇನೆ ಅಂತ ಹಠಕ್ಕೆ ಬಿದ್ರು. ಲೈಟ್ ಬಾಯ್ ಆಗಿ ಮುಂದುವರೆದ್ರು. ಬಳಿಕ ಖ್ಯಾತ ಸಿನಿಮಾಟೋಗ್ರಾಫರ್ BC ಗೌರಿಶಂಕರ್ ಕೈ ಕೆಳಗೆ ಅಸಿಸ್ಟೆಂಟ್ ಕ್ಯಾಮರಾಮನ್ ಆದ್ರು. ಇವರು ನಟಿ ರಕ್ಷಿತಾರ ತಂದೆ. ಸಿನಿಮಾ ಸೀರಿಯಲ್ ನಲ್ಲಿ ಪೋಷಕ ಪಾತ್ರ. ಅವಕಾಶಕ್ಕಾಗಿ ಹಪಹಪಿಸುತ್ತಿದ್ದ ದರ್ಶನ್ ಮೊದಲ ಬಾರಿ ತೆರೆ ಮೇಲೆ ಕಾಣಿಸಿಕೊಳ್ಳೋದು 1997ರಲ್ಲಿ. ಎಸ್ ನಾರಾಯಣ್ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ಗೆ ಸಪೋರ್ಟಿಂಗ್ ರೋಲ್ ಸಿಕ್ಕಿತ್ತು. ಬಳಿಕ ಡಿಟೆಕ್ಟಿವ್ ಚಂದ್ರಕಾಂತ ಸೀರಿಯಲ್ ನಲ್ಲಿ ನಟಿಸಿದ್ರು. ದಿನಕ್ಕೆ 1000 ರೂಪಾಯಿ ಸಂಭಾವನೆ. ನಂತರ ಎಸ್ ನಾರಾಯಣ್ರ ಅಂಬಿಕಾ ಸೀರಿಯಲ್
ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ತು. ಜೊತೆಗೆ ಕಾರ್ಟೂನ್ ಪಾತ್ರಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡಿದ್ರು. 2002 ಮೆಜೆಸ್ಟಿಕ್ ಮೂಲಕ ಹೀರೋ. ಹಲವು ಹಿಟ್ ಸಿನಿಮಾ, ಹೆಚ್ಚಿತು ಬೇಡಿಕೆ. ಸಿನಿಮಾ, ಧಾರಾವಾಹಿಗಳಲ್ಲಿ ಸಪೋರ್ಟಿಂಗ್ ರೋಲ್ ಮಾಡ್ತಿದ್ದ ದರ್ಶನ್ ನಾಯಕ ನಟನಾಗೋದು ಮೆಜೆಸ್ಟಿಕ್ ಸಿನಿಮಾ ಮೂಲಕ. PN ಸತ್ಯ ನಿರ್ದೇಶಿಸಿದ ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿ ಹಿಟ್ ಆಯ್ತು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ತಮ್ಮ ಪಾಲಿಗೆ ಬಂದ ಎಲ್ಲಾ ಸಿನಿಮಾಗಳನ್ನ ಒಪ್ಪಿಕೊಳ್ತಾ ಹೋದ್ರು. ಹಲವು ಸಿನಿಮಾಗಳು ಹಿಟ್ ಆಗಿ ಕನ್ನಡದ ಪ್ರಸಿದ್ಧ ಮತ್ತು ಬಹುಬೇಡಿಕೆಯ ನಟರಲ್ಲಿ ಒಬ್ಬರಾದ್ರು. ವಿಜಯಲಕ್ಷ್ಮಿ ಪರಿಚಯ, ಪ್ರೀತಿ. 2003 ಧರ್ಮಸ್ಥಳದಲ್ಲಿ ಮದುವೆ. ದರ್ಶನ್ ಸಿನಿಮಾ ಕ್ಷೇತ್ರಕ್ಕೆ ಬರೋಕು ಮುಂಚೆ ಸಂಬಂಧಿಕರ ಮಗಳಾದ ವಿಜಯಲಕ್ಷ್ಮಿ ಸಂಪರ್ಕಕ್ಕೆ ಬಂದಿದ್ರು. ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ರು. 3-4 ವರ್ಷ ಲವ್ ಮಾಡಿದ ಈ ಜೋಡಿ 2003 ಮೇ 19ರಂದು ಧರ್ಮಸ್ಥಳದಲ್ಲಿ ಮದುವೆಯಾಯಿತು. ಹೆಂಡತಿಗೆ ಆಸ್ತಿ ಹಂಚಿದ ದಾಸ. 2008 ಮಗ ವಿನೀಶ್ ಜನನ. ಆರಂಭದಲ್ಲಿ ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯ ಚೆನ್ನಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ದರ್ಶನ್ ತಮ್ಮ ಹೆಸರಲ್ಲಿದ್ದ ಕೆಲವೊಂದು ಆಸ್ತಿಪಾಸ್ತಿಗಳನ್ನ ವಿಜಯಲಕ್ಷ್ಮಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದರಲ್ಲಿ ಕೋಟಿ ಬೆಲೆಯ ಮನೆ, ಸೈಟು, ಫಾರ್ಮ್ ಹೌಸ್ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಸೇರಿದ್ವು. ಹೆಂಡತಿ ಹೆಸರಲ್ಲೇ ಫಾರ್ಮ್ ಹೌಸ್ಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ತರಿಸಿದ್ರು. ಇಂಥ ಜೋಡಿಗೆ 2008ರಲ್ಲಿ ವಿನೀಶ್ ಎಂಬ ಗಂಡು ಮಗು ಜನಿಸ್ತು. 2009 ದಾಂಪತ್ಯದಲ್ಲಿ ಬಿರುಕು. ಚೆನ್ನಾಗಿದ್ದ ದರ್ಶನ್ ವಿಜಯಲಕ್ಷ್ಮಿ ಸಂಸಾರದಲ್ಲಿ ಸಮಸ್ಯೆ ಶುರುವಾಗೋದು 2009ರಲ್ಲಿ. ಸ್ವಿಟ್ಜರ್ಲೆಂಡ್ನಲ್ಲಿ ಪೊರ್ಕಿ ಸಿನಿಮಾದ ಶೂಟಿಂಗ್ ಆಗಿ ತಮ್ಮ ಜೊತೆ ವಿಜಯಲಕ್ಷ್ಮಿಯನ್ನು ಕರ್ಕೊಂಡು ಹೋಗಿದ್ರು ದರ್ಶನ್. ಈ ವೇಳೆ ಸಹ ನಟಿಯರು ಮತ್ತು ಡ್ಯಾನ್ಸರ್ಗಳ ಜೊತೆ ಗಂಡನ ವರ್ತನೆ ಕಂಡು ವಿಜಯಲಕ್ಷ್ಮಿಗೆ ಅನುಮಾನ ಬಂತು. ಇದನ್ನ ಪ್ರಶ್ನಿಸಿದಾಗ ಸಿಟ್ಟಿಗೆದ್ದ ದರ್ಶನ್, ನನ್ನನ್ನ ಪ್ರಶ್ನೆ ಮಾಡೋಕೆ ಬರ್ಬೇಡ, ನಿನ್ನನ್ನ ಮತ್ತು ಮಗುವನ್ನ ಕಿಟಕಿಯಿಂದ ಹೊರಗೆ ಎಸೆತೀನಿ ಅಂತ ಗದರಿಸಿದ್ರು. ಅಂದಿನಿಂದ ನಮ್ಮ ಸಂಸಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಯ್ತು ಅಂತ ಸ್ವತಃ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದುಂಟು. ಅಲ್ಲದೆ ನಟಿ ನಿಖಿತಾ ಜೊತೆಗಿನ ದರ್ಶನ್ ಸಂಬಂಧವು ನಮ್ಮ ಸಂಸಾರಕ್ಕೆ ಅಡ್ಡಿಯಾಯ್ತು ಅಂದ್ರು. ಈ ವಿಚಾರಕ್ಕೆ ಇಬ್ಬರ ಮಧ್ಯೆ ಆಗಾಗ ಗಲಾಟೆ ನಡೆದಿತ್ತು. ಒಂದ್ಸಲ ಗಲಾಟೆಯಾದಾಗ ಸಹಾಯ ಕೇಳಿ ನಟ ಶಿವರಾಜ್ ಕುಮಾರ್ ಮನೆಗೂ ಹೋಗಿದ್ದುಂಟು ವಿಜಯಲಕ್ಷ್ಮಿ. 2011 ಬೀದಿಗೆ ಬಂತು ಮನೆ ಜಗಳ. ಪತ್ನಿ ಮೇಲೆ ಹಲ್ಲೆ, ದರ್ಶನ್ ಅರೆಸ್ಟ್. ಇಲ್ಲಿಯವರೆಗೆ 4 ಗೋಡೆ ಮಧ್ಯೆ ಇದ್ದ ದರ್ಶನ್ ವಿಜಯಲಕ್ಷ್ಮಿ ಗಲಾಟೆ 2011ರಲ್ಲಿ ಜಗತ್ ಜಾಹೀರಾಯ್ತು. ಚಲಿಸುತ್ತಿದ್ದ ಕಾರಿನಲ್ಲಿ ದರ್ಶನ್ ತನ್ನ ಮೇಲೆ ಹಲ್ಲೆ ಮಾಡಿದ್ರು, ಗುಂಡಿಕ್ಕಿ ಕೊಲ್ಲೋ ಬೆದರಿಕೆ ಹಾಕಿದ್ರು ಅಂತ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಕೊಟ್ರು. ಜೊತೆಗೆ ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದ ಆಸ್ತಿಪಾಸ್ತಿಗಳನ್ನ ವಾಪಸ್ ಕೇಳ್ತಿದ್ದಾರೆ ಅಂತಾನೂ ಹೇಳಿದ್ರು. ಇದರ ಬೆನ್ನಲ್ಲೇ ದರ್ಶನ್ ಅರೆಸ್ಟ್ ಆದ್ರು. ಈ ನಡುವೆ ಚಿತ್ರರಂಗದ ಕೆಲ ಕಲಾವಿದರು ವಿಜಯಲಕ್ಷ್ಮಿ ಜೊತೆ ಮಾತನಾಡಿ ಕಂಪ್ಲೇಂಟ್ ವಾಪಸ್ ಪಡೆಯಲು ಒಪ್ಪಿಸಿದ್ರು. ಆದ್ರೆ ಕೋರ್ಟ್ ಇದನ್ನ ಒಪ್ಲಿಲ್ಲ. ಕೊನೆಗೆ ಹೈಕೋರ್ಟ್ ಬೇಲ್ ಕೊಟ್ಟಿದ್ರಿಂದ 28 ದಿನಗಳ ಬಳಿಕ ಜೈಲಿಂದ ಹೊರಬಂದ್ರು ದರ್ಶನ್. ಬಂದವರೇ ಸುದ್ದಿಗೋಷ್ಠಿ ನಡೆಸಿ ಕ್ಷಮೆ ಕೇಳಿ ಇನ್ಮುಂದೆ ಇಂಥ ತಪ್ಪು ಮಾಡಲ್ಲ ಅಂದ್ರು. ಈ ವೇಳೆ ವಿಜಯಲಕ್ಷ್ಮಿ ಮಾತನಾಡಿ, ಇದು ನಮ್ಮ ಜೀವನದ ಕೆಟ್ಟ ಹಂತ. ಈ ಘಟನೆಯಿಂದ ನಾವು ಮತ್ತಷ್ಟು ಹತ್ತಿರ ಆಗಿದ್ದೀವಿ ಅಂದ್ರು. ಇವೆಲ್ಲದರ ನಡುವೆ ನಟಿ ನಿಖಿತಾ ತುಕ್ರಾಲ್ರನ್ನ ಕನ್ನಡ ಚಿತ್ರ ನಿರ್ಮಾಪಕರ ಸಂಘ 3 ವರ್ಷದ ಅವಧಿಗೆ ಬ್ಯಾನ್ ಮಾಡಿ ಬಳಿಕ ಯೂಟರ್ನ್ ಹೊಡೆದ ಘಟನೆಯೂ ನಡೆಯಿತು. ಇದಾಗಿ 2-3 ವರ್ಷದಲ್ಲೇ ಮಗನ ಜೊತೆ ಪ್ರತ್ಯೇಕವಾಗಿ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸವಿರಲು ಮುಂದಾದ್ರು ವಿಜಯಲಕ್ಷ್ಮಿ. 2015 ಪವಿತ್ರ ದರ್ಶನ್ ಲೀವ್ ಇನ್. ದರ್ಶನ್ ಜೈಲಿಗೆ ಹೋಗಿ ಬಂದ್ಮೇಲೆ ಎಲ್ಲ ಸರಿಯಾಗುತ್ತೆ ಅನ್ಕೊಂಡ ವಿಜಯಲಕ್ಷ್ಮಿ ನಿರೀಕ್ಷೆಗಳೆಲ್ಲ ಹುಸಿಯಾಯ್ತು. ದರ್ಶನ್ ಜೀವನದಲ್ಲಿ ನಟಿ ಪವಿತ್ರ ಗೌಡ ಎಂಟ್ರಿಯಾದ್ರು. 2015ರಿಂದ ಇಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಈ ವಿಚಾರ ವಿಜಯಲಕ್ಷ್ಮಿಗೆ ಗೊತ್ತಾಗಿ ದರ್ಶನ್ ಜೊತೆ ಹಲವು ಸಲ ಗಲಾಟೆ ಮಾಡಿದ್ದು ಉಂಟು. 2016 ಮತ್ತೆ ಠಾಣೆಗೆ ಹೋಯ್ತು ಜಗಳ. ಹೆಂಡತಿ ವಿರುದ್ಧ ದಚ್ಚು, ಗಂಭೀರ ಆರೋಪ. 2016ರಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಗಲಾಟೆ ವಿಚಾರ ಮತ್ತೊಮ್ಮೆ ಪೊಲೀಸ್ ಠಾಣೆಗೆ ಹೋಯ್ತು. ಅಂದ್ಹಾಗೆ ಮಗ ಮತ್ತು ಹೆಂಡತಿ ವಾಸವಿದ್ದ ಅಪಾರ್ಟ್ಮೆಂಟ್ಗೆ ಹೋಗಿದ್ದ ದರ್ಶನ್
ಗಲಾಟೆ ಮಾಡಿದ್ರು. ಈ ಸಂಬಂಧ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ವಿಜಯಲಕ್ಷ್ಮಿ ಗಂಡನನ್ನ ಕರೆಸಿ ವಾರ್ನ್ ಮಾಡಿ ಅಂತ ಮನವಿ ಮಾಡ್ಕೊಂಡ್ರು. ಮತ್ತೊಂದ್ ಕಡೆ ಪತ್ನಿ ವಿರುದ್ಧ ಗಂಭೀರ ಆರೋಪ ಮಾಡಿದ ದರ್ಶನ್ ಬಾಯ್ ಫ್ರೆಂಡ್ ಜೊತೆ ವಿಜಯಲಕ್ಷ್ಮಿ ಅಫೇರ್ ಹೊಂದಿದ್ದಾರೆ. ತನ್ನ ಐಷಾರಾಮಿ ಆಡಿ ಕಾರನ್ನ ಆತನಿಗೆ ಕೊಟ್ಟಿದ್ದಾಳೆ. ಅದನ್ನ ಪ್ರಶ್ನೆ ಮಾಡಲು ಮತ್ತು ಮಗನನ್ನ ನೋಡಲು ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ ಅಂದ್ರು. ಅಲ್ಲದೆ ಇದು ಕೌಟುಂಬಿಕ ವಿಚಾರ ಆಗಿರೋದ್ರಿಂದ ಹಿರಿಯರ ಜೊತೆ ಚರ್ಚಿಸಿ ಬಗೆಹರಿಸಿಕೊಳ್ತೀವಿ ಅಂದ್ರು. ಹೀಗಾಗಿ ಪೊಲೀಸರು ಬಿಟ್ಟು ಕಳಿಸಿದ್ರು. ಗಂಡನ ಆರೋಪಕ್ಕೆ ಪ್ರತಿಕ್ರಿಯಿಸಿದ ವಿಜಯಲಕ್ಷ್ಮಿ, ನಂಗೆ ಬಾಯ್ ಫ್ರೆಂಡ್ ಇಲ್ಲ, ಈ ಬಗ್ಗೆ ಬೇಕಿದ್ರೆ ತನಿಖೆ ನಡೀಲಿ ಅಂದ್ರು. 2018 ಪವಿತ್ರ ಗೌಡಗೆ ಮನೆ, ಕಾರು ಗಿಫ್ಟ್. ಪ್ರಶ್ನೆ ಮಾಡಿದ ಪತ್ನಿಗೆ ದರ್ಶನ್ ಹೇಳಿದ್ದೇನು? ದರ್ಶನ್ 2018ರಲ್ಲಿ ಪವಿತ್ರ ಗೌಡಗೆ ಬೆಂಗಳೂರಿನ RR ನಗರದಲ್ಲಿ ಒಂದು ಮನೆ ಮತ್ತು ಐಷಾರಾಮಿ ರೇಂಜ್ ರೋವರ್ ಕಾರನ್ನ ಗಿಫ್ಟ್ ಆಗಿ ಕೊಟ್ರು. ಇದು ವಿಜಯಲಕ್ಷ್ಮಿಗೆ ಗೊತ್ತಾಗಿ ದರ್ಶನ್ ಬಳಿ ಕೇಳಿದಾಗ ನನ್ ದುಡ್ಡು ನನ್ ಇಷ್ಟ, ಕೇಳೋಕೆ ನೀನ್ಯಾರು ಅಂತ ಬೈದಿದ್ರಂತೆ. ಈ ಮೂಲಕ ಪವಿತ್ರ ಗೌಡ ವಿಚಾರಕ್ಕೆ ನಮ್ಮ ಮಧ್ಯೆ ಮತ್ತೆ ವೈಮನಸ್ಸು ಏರ್ಪಡ್ತು ಅಂತ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ದರ್ಶನ್ರ ಖಾಸಗಿ ಫೋಟೋ, ವಿಡಿಯೋಗಳಿರೋ ಹಾರ್ಡ್ ಡಿಸ್ಕ್ ಇಟ್ಕೊಂಡು ಪವಿತ್ರ ಗೌಡ ಬ್ಲಾಕ್ ಮೇಲ್ ಮಾಡ್ತಿರೋದು ಕೂಡ ಗೊತ್ತಾಯ್ತು ಎಂದಿದ್ದಾರೆ. 2024 ರೇಣುಕಾಸ್ವಾಮಿ ಕೇಸ್, ದರ್ಶನ್ ಪವಿತ್ರ ಗೌಡ ಅರೆಸ್ಟ್. ಇಂಥ ದರ್ಶನ್, ಪವಿತ್ರ ಗೌಡ ಮತ್ತು ಗ್ಯಾಂಗ್ 2024ರಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಆದ್ರೆ ಜೈಲಿನಲ್ಲಿ ದರ್ಶನ್ಗೆ VIP ಟ್ರೀಟ್ಮೆಂಟ್ ಸಿಕ್ಕ ಹಿನ್ನೆಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಸುಮಾರು 4 ತಿಂಗಳ ಜೈಲುವಾಸ ಅನುಭವಿಸಿದ ಬಳಿಕ ಬೇಲ್ ಪಡೆದು ಹೊರಬಂದ್ರು. 2025ರ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದ ಹಿನ್ನೆಲೆ ಮತ್ತೆ ಜೈಲು ಸೇರಿದ್ರು. ಇಂಥ ದರ್ಶನ್ ಬಳಿ ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಸೋ ಫ್ರೆಂಡ್ಸ್, ಇದಿಷ್ಟು ನಟ ದರ್ಶನ್ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.